ಚಿಕ್ಕಮಗಳೂರು ನಗರಕ್ಕೆ ಚಿಕ್ಕಮಗಳೂರು ಎಂದು ಹೆಸರು ಬರಲು ಸಕ್ರಾಯಪಟ್ಟಣದ ದೊರೆ ರುಕ್ಮಾಂಗದ ರಾಜ ತನಗಿದ್ದ 2 ಮಕ್ಕಳ ಪೈಕಿ ಹಿರಿಯ ಮಗಳಿಗೆ ಹಿರೇಮಗಳೂರನ್ನು ಉಡುಗೊರೆಯಾಗಿ ನೀಡಿದರೆ ಚಿಕ್ಕ ಮಗಳಿಗೆ ಚಿಕ್ಕಮಗಳೂರನ್ನು ಉಡುಗೊರೆಯಾಗಿ ನೀಡಿದ ಎಂಬ ಪುರಾಣದ ಕಥೆಗಳಿದ್ದರೂ ಚಿಕ್ಕಮಗಳೂರು ನಗರದ ಸುತ್ತಮುತ್ತ ದೊರೆತಿರುವ ಶಾಸನಗಳು, ವೀರಗಲ್ಲುಗಳು, ದಾನ ಶಾಸನಗಳು, ತಾಮ್ರ ಶಾಸನಗಳು ಬೇರೆಯದೇ ಕಥೆಯನ್ನು ಹೇಳ್ತಾ ಇದೆ. ಚಿಕ್ಕಮಗಳೂರಿನ ಮೂಲ ಹೆಸರು ದಾಖಲೆಗಳ ಪ್ರಕಾರ ಕಿರಿಯಮುಗುಳಿ, ಹಿರೇಮಗಳೂರಿನ ಹೆಸರು ಪೆರಿಯಮುಗುಳಿ ಎಂಬುದನ್ನು ಸ್ಪಷ್ಟಪಡಿಸಲು ನಮ್ಮಲ್ಲಿ ಇತಿಹಾಸದ ದಾಖಲೆಗಳು ಸಾಕಷ್ಟು ಸಾರಿ ಹೇಳ್ತಾ ಇದೆ. ಚಿಕ್ಕಮಗಳೂರು ನಗರಕ್ಕೆ 1800 ವರ್ಷಗಳ ಹಿಂದಿನ ಇತಿಹಾಸ ಗತಕಾಲದ ಪುಟಗಳಲ್ಲಿ ತೆರೆದುಕೊಳ್ಳುತ್ತೆ. ಚಿಕ್ಕಮಗಳೂರು ನಗರ ಎಂದರೆ ಶಾಸನಗಳ ಪ್ರಕಾರ ನಗರದ ಕೋಟೆ ಭಾಗ ಮಾತ್ರ. ನಗರದ ಹೃದಯ ಭಾಗವೇ ಆಗಿ ಹೋಗಿರುವ ಉಪ್ಪಳ್ಳಿ, ದಂಟನಮಕ್ಕಿ, ಹಿರೇಮಗಳೂರು ಮುಂತಾದ ಪ್ರದೇಶಗಳು ಪ್ರತ್ಯೇಕ ಗ್ರಾಮ ವ್ಯಾಪ್ತಿಗಳಲ್ಲಿ ಗುರುತಿಸಿಕೊಂಡಿತ್ತು. ನಗರದ ಕೋಟೆ ವೀರಭದ್ರ ದೇವಾಲಯದ ಬಳಿ ದೊರೆತಿರುವ ಶಿಲಾಶಾಸನ, ಅಗ್ರಹಾರದ ಬೀದಿಯ ದಿಣ್ಣೆಯ ಮೇಲಿನ ನಿಷಧಿಗಲ್ಲುಗಳು, ಕೋಟೆಯ ಕಲ್ಯಾಣಿ ಉತ್ತರಕ್ಕೆ ನೆಟ್ಟಿದ್ದ ಶಾಸನ, ಕೋಟೆ ಕಂದಕದ ಗೋಡೆಯ ಪಕ್ಕದ ವೀರಗಲ್ಲು, ಬಸವನಹಳ್ಳಿ ಭಾಗದಲ್ಲಿ ದೊರೆತಿರುವ 8 ಶಾಸನಗಳು, ಹಿರೇಮಗಳೂರಿನ ಪರಶುರಾಮ ಮಾಳಿಗೆಯ ಕಲ್ಲಿನ ಶಾಸನ, ಜಿಲ್ಲೆಯ ನರಸಿಂಹರಾಜಪುರ ತಾಲೂಕಿನ ಎಡೆಹಳ್ಳಿ ಜೈನ ಮಠದಲ್ಲಿ ದೊರೆತಿರುವ 8ನೇ ಶತಮಾನಕ್ಕೆ ಸೇರಿದ ಗಂಗದೊರೆ ಶಿವಮಾರನ ಆಳ್ವಿಕೆಯ ಕಾಲದ ತಾಮ್ರ ಶಾಸನಗಳಲ್ಲಿ ಹಿರಿಯಮುಗುಳಿ, ಕಿರಿಯಮುಗುಳಿ ಎಂಬ ಹೆಸರುಗಳು ಸ್ಪಷ್ಟವಾಗಿ ಉಲ್ಲೇಖಗೊಂಡಿದೆ. ಚಿಕ್ಕಮಗಳೂರು ನಗರಕ್ಕೆ ಚಿಕ್ಕಮಗಳೂರು ಎಂಬ ಹೆಸರು ಬರಲು ಇರುವ ವಾದಗಳನ್ನು ಇನ್ನಷ್ಟು ಗಟ್ಟಿಗೊಳಿಸಲು ಚಿಕ್ಕಮಗಳೂರಿನ ಮೂಲ ಹೆಸರಿನ ಪ್ರಾಚೀನತೆಯ ಬಗ್ಗೆ ಬ್ರಿಟಿಷ್ ಅಧಿಕಾರಿ BL ರೈಸ್ ಕ್ರಿಸ್ತಶಕ 1900ರ ಸುಮಾರಿನಲ್ಲಿಯೇ ದೊರೆತ ಶಿಲಾಶಾಸನಗಳನ್ನು ಅಧ್ಯಯನ ನಡೆಸಿ ಚಿಕ್ಕಮಗಳೂರಿನ ಮೂಲ ಹೆಸರು ಕಿರಿಯಮುಗುಳಿ, ಹಿರೇಮಗಳೂರಿನ ಮೂಲ ಹೆಸರು ಪೆರಿಯಮುಗುಳಿ ಎಂಬುದನ್ನು ಸಾಬೀತುಪಡಿಸಿದ್ದಾರೆ. ಇತಿಹಾಸದ ಪುಟಗಳಲ್ಲಿ ದಾಖಲಿಸಿ ಹೋಗಿದ್ದಾರೆ. ಕಾಲಾಂತರಗಳಲ್ಲಿ ಕಿರಿಯಮುಗುಳಿ ಚಿಕ್ಕಮಗಳೂರಾಗಿ ಪರಿವರ್ತನೆಗೊಂಡರೆ ಪೆರಿಯಮುಗುಳಿ ಹಿರೇಮಗಳೂರಾಗಿ ಪರಿವರ್ತನೆಗೊಂಡಿದೆ.